ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ತುಂಬಾ ಜನದ ಮನೇಲೆ ಸಾಲಗಳಿರುತ್ತೆ. ಸಾಲಗಳು ಯಾರ ಮೇಲೆ ಇರಲ್ಲ, ಎಲ್ಲರ ಮೇಲೆ ಸಾಲ ಇದ್ದೇ ಇರುತ್ತೆ. ಮತ್ತೆ ಲೋನ್ ಪ್ರಾಬ್ಲಮ್ ಇರುತ್ತೆ. ಮತ್ತೆ ಈ ಬಡ್ಡಿ ಎಲ್ಲ ತಗೊಂಡಿರ್ತೀರ, ಬಡ್ಡಿದೆಲ್ಲ ತುಂಬಾ ಕಷ್ಟ ಇರುತ್ತೆ. ಯಾಕೆಂದ್ರೆ ದುಡ್ಡು ದುಡಿಬೇಕಾದ್ರೆ ತುಂಬಾ ಕಷ್ಟ ಇದೆ. ಒಂದೊಂದು ರೂಪಾಯಿ ಉಳಿತಾಯ ಮಾಡ್ಬೇಕಾದ್ರೆ ಉಳಿತಾಯನೇ ಆಗಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಮನೇಲಿ 4 ಜನ ಇರ್ತಾರೆ, 4 ಜನನು ದುಡ್ಡು ದುಡಿತಾ ಇರ್ತಾರೆ, ಆದ್ರೆ ದುಡ್ಡೇ ಉಳಿಯಲ್ಲ. ದುಡ್ಡೆಲ್ಲ ಹಾಗಾಗಿ ಖರ್ಚಾಗ್ತಾ ಇರುತ್ತೆ. ಏನಕ್ಕೆ ಪ್ರಾಬ್ಲಮ್ ಏನಾಗ್ತದೆ ಮನೇಲೆ? ಈ ತರ ಒಂದು ಚಿಕ್ಕ ಚಿಕ್ಕ ಸಂಗತಿಗಳನ್ನ ಮನೇಲಿ ಹೆಣ್ಮಕ್ಳು ಗೃಹಿಣಿಯರು ಸ್ವಲ್ಪ ಹೊತ್ತು ಕುತ್ಕೊಂಡು ಥಿಂಕ್ ಮಾಡ್ಬೇಕು, ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ. ನನಗೆ ತಿಳಿಸಿರೋದು ಒಂದು ಟಿಪ್ಸ್ ನಾನು ಕೂಡ ನಿಮ್ಗೆ ಹೇಳೋದಕ್ಕೆ ಶೇರ್ ಮಾಡ್ತೀನಿ. ಯಾಕೆಂದ್ರೆ ಈ ತರ ಒಂದು ಪ್ರಾಬ್ಲಮ್ ಎಲ್ಲ ನಾನು ಅನುಭವಿಸಿನೇ ಇವಾಗ ನಾನು ಈ ಒಂದು ಹಂತದಲ್ಲಿ ಇರೋದು. ಇದ್ರೊಳಗೆ ಮೇನ್ ಥಿಂಗ್ ಏನಿರುತ್ತೆ ಪ್ರಾಬ್ಲಮ್ ಅಂತ ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ. ಇಲ್ಲಿ ನೋಡ್ಬೋದು ನೀವು. ನನಗೆ ಉಪ್ಪು ಇಟ್ಕೊಂಡಿದ್ದೀನಿ, ಮತ್ತು ಸಕ್ಕರೆ ಇಟ್ಕೊಂಡಿದ್ದೀನಿ, ಹಾಗೆ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ನೋಡಿ, ಈ ಮೂರನ್ನು ಬಂದು ಮನೇಲೆ ಇಲ್ಲ ಅಂತ ಯಾವಾಗಲೂ ಹೇಳಬಾರ್ದಂತೆ. ಇದು ಖಾಲಿ ಆಗ್ತಾರಂಗೆ ನಾವು ಇನ್ನೂ 2 ಪ್ಯಾಕೆಟ್ ಎಕ್ಸ್ಟ್ರಾ ಇಟ್ಕೋಬೇಕು. ಈ ಸಕ್ಕರೆ ಖಾಲಿ ಆಗ್ತಾರಂಗೆ ಸಕ್ಕರೆನ 1-2 kg ಎಕ್ಸ್ಟ್ರಾ ಇಟ್ಕೋಬೇಕು. ಹಾಗೆ ಹುಣಸೆಹಣ್ಣು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ, ಲಕ್ಷ್ಮಿ ಸಂಬಂಧಪಟ್ಟಿದ್ದು ವಸ್ತು ಅಂತ ಹೇಳ್ತಾರೆ ಹುಣಸೆಹಣ್ಣ. ಇದನ್ನು ಅಷ್ಟೇ ಮನೇಲಿ ಯಾವತ್ತೂ ಖಾಲಿ ಆಯಿತು ಇಲ್ಲ ಅಂತ ಹೇಳಲೇಬಾರ್ದಂತೆ. ಹಾಗಾಗಿ ನಮಗೆ ಮನೇಲಿ ಈ 3 ವಸ್ತುನು ತುಂಬಿರಂಗಿಟ್ರೆ ಲಕ್ಷ್ಮಿ ನಿಜವಾಗ್ಲೂ 100 ಅಲ್ಲ 200% ಹೇಳ್ತೀನಿ, ಲಕ್ಷ್ಮಿ ಸತತವಾಗಿ ನಿಲ್ಲಿಸಿರ್ತಾರೆ. ಒಬ್ರೊಬ್ರು ಅಯ್ಯೋ ಹುಣಸೆಹಣ್ಣು ಖಾಲಿ ಆಯಿತು ಓಡೋಗ್ಬೇಕು, ಅಂಗಡಿ ತೊಗೊಬೇಕು, ಅದು ಉಪ್ಪು ಖಾಲಿ ಆಯಿತು ಓಡೋಗ್ಬೇಕು. ನಿಜವಾಗ್ಲೂ ಈ ಥರ ಮಾಡಬೇಡಿ. ಈಗ ನಿಮ್ಮ ಮನೇಲಿ ಯಾರ್ದೋ ಮಕ್ಳದೋ ಯಜಮಾನ್ರದೋ ಮಗಳದೋ ಯಾರ್ದೋ ಒಬ್ರು ಸ್ಯಾಲ್ರಿ ಬರುತ್ತೆ, ಸ್ಯಾಲ್ರಿಲೇ ಫಸ್ಟ್ ನೀವು ತೊಗೊಂಬರ್ಬೇಕಾಗಿರೋದು 3 ವಸ್ತು ಇದೇನೆ: ಉಪ್ಪು, ಸಕ್ಕರೆ, ಹುಣಸೆಹಣ್ಣು. ಈ 3 ತೊಗೊಂಬಂದು ಅದು ಮನೇಲೇ ಇರಲಿ. ಸ್ಟಾಕ್ ಇದ್ರೂ ಪರವಾಗಿಲ್ಲ, ಖಾಲಿ ಆಗಿಲ್ಲ ಅಂತ ಚಿಂತೆ ಬೇಡ. ಸ್ಟಾಕ್ ಇದ್ರೂ ಪರವಾಗಿಲ್ಲ, ಸ್ಟಾಕ್ ಬೇಕು ಅರ್ಜೆಂಟಿನ ಜಾಸ್ತಿ ಬೇಕಾದಾಗ 2-2 kg ತೊಗೊಂಬನ್ನಿ. ಇಲ್ಲ ಸ್ವಲ್ಪ ಸ್ಟಾಕ್ ಇದೆ ಅಂದಾಗ 1-1 kg ತೊಗೊಂಬನ್ನಿ. ಇದು ಹುಣಸೆಹಣ್ಣು ಬಂದು 1/4 kg ತೊಗೊಂಡು ಇಟ್ಕೊಳ್ಳಿ. ಸಕ್ಕರೆ ಹೇಗಿರು ಯೂಸ್ ಮಾಡ್ತೀರಾ, ಸಕ್ಕರೆ 1-2 kg ಇಟ್ಕೊಳ್ಳಿ. ಉಪ್ಪು 1-2 ಪ್ಯಾಕೆಟ್ ತೊಗೊಂಡು ಇಟ್ಕೊಳ್ಳಿ. ಈ 3 ಇಟ್ಕೊಂಡ್ರೆ ನಿಜವಾಗ್ಲೂ ಲಕ್ಷ್ಮಿ ತಾಂಡವ ಆಡೋದ್ರಲ್ಲೇ 2 ಮಾತೇ ಇಲ್ಲ. ಒಂದು ಒಳ್ಳೇದಾಗುತ್ತೆ ಮನೆಗೆ. ನಿಮ್ಮ ಕಷ್ಟ ಬಾಧೆ, ಸಾಲ ಬಾಧೆ, ಲೋನ್ ಬಾಧೆ ಎಲ್ಲ ತಿರುತ್ತೆ. ಮತ್ತೆ ಇದ್ರೊಳಗೆ ಇನ್ನೊಂದು ನೀವು ತಪ್ಪು ಮಾಡಿದ್ರೆ, ಆ ತಪ್ಪೇನು ಅಂದ್ರೆ ಈ ತರ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲೇ ಇಡಲೇಬಾರ್ದು. ಈ ತರ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಇಟ್ರೆ ದರಿದ್ರ ಖಚಿತ. ಇದನ್ನ ಚೇಂಜ್ ಮಾಡಬೇಕು. ನಾನು ಇವತ್ತಿಲ್ಲಿ ಬಂದು ಚೇಂಜ್ ಮಾಡ್ತಾ ಇದ್ದೀನಿ ಅಂದ್ರೆ ಉಪ್ಪು ಮತ್ತೆ ಹುಣಸೆಹಣ್ಣು ಚೇಂಜ್ ಮಾಡ್ತಾ ಇದ್ದೀನಿ. ಸಕ್ಕರೆ ಬೇಕಾದ್ರೆ ನೀವು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಾದ್ರೂ ಇಟ್ಕೊಳ್ಳಿ, ಇಲ್ಲ ಅಂತಂದ್ರೆ ಒಂದು ಗಾಜಿನ ಬಾಕ್ಸ್ ಅಲ್ಲಾದ್ರೂ ಇಟ್ಕೊಳ್ಳಿ, ಸ್ಟೀಲ್ ಬಾಕ್ಸ್ ಅಲ್ಲಿ ಇಟ್ಕೊಳ್ರಿ, ಏನಾದ್ರು ಇಟ್ಕೊಳ್ಳಿ. ಆದ್ರೆ ಸಕ್ಕರೆನ ಮನೇಲೆ ತುಂಬಾ ಎಲ್ಲ ಖಾಲಿ ಮಾಡಿ ಸಕ್ಕರೆ ಖಾಲಿ ಆಯ್ತು ಅನ್ನೋದು ಇರಬಾರ್ದು ಮನೇಲೆ. ಓಕೆ, ಸಕ್ಕರೆ ಬಂದು ನೀವು ಯಾವ ಬಾಕ್ಸ್ ಅಲ್ಲಿ ಇಟ್ಕೊಂಡ್ರು ಓಕೆ. ಈ ಒಂದು ಹುಣಸೆಹಣ್ಣು ಉಪ್ಪು ಮಾತ್ರ. ನೀವು ಈ ತರ ಒಂದು ಪಿಂಗಾಣಿ ಜಾಡಿ. ನೋಡಿ, ನಾನಿಲ್ಲಿ ಒಂದು ಜಾಡಿ ತಗೊಂಡಿದ್ದೀನಿ. ನೋಡಿ, ಈ ತರ ಇಲ್ಲಿ ಒಂದು ಪಿಂಗಾಣಿ ಜಾಡಿ ತಗೊಂಡಿದ್ದೀನಿ. ಈ ಒಂದು ಜಾಡಿಲೆ ನಾನಿಲ್ಲಿ ತಗೊಂಡಿರೋದು ಪಿಂಕ್ ಸಾಲ್ಟು. ಆಯುರ್ವೇದಿಕ್ ಪ್ರಕಾರ ಹೇಳ್ಬೇಕು ಅಂದ್ರೆ ಈ ಪಿಂಕ್ ಸಾಲ್ಟು ಥೈರಾಯ್ಡ್ ಇರೋರು ಮತ್ತೆ ತುಂಬಾ ವೆಯ್ಟ್ ಲಾಸ್ ಆಗಬೇಕು ಅನ್ನೋರೆಲ್ಲ ಈ ಒಂದು ಪಿಂಕ್ ಸಾಲ್ಟ್ನ ಯೂಸ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗ್ತಾರೆ, ಮತ್ತೆ ಥೈರಾಯ್ಡ್ ಕೂಡ ಕಮ್ಮಿ ಆಗುತ್ತೆ. 100% ರೈಟ್ ಇದು. ನಾನು ನಮ್ಮನೇಲಿ ತುಂಬಾ ಇವಾಗ ಜಸ್ಟ್ 1 year ಇಂದ ನಾನು ಈ ಒಂದು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಇರುತ್ತೆ, ತುಂಬಾನೇ ಚೆನ್ನಾಗಿದೆ. ಆರೋಗ್ಯದಲ್ಲೂ ತುಂಬಾ ಬದಲಾವಣೆ ಆಗಿದೆ. ಈ ಮೂಳೆ ನೋವು ಬರುತ್ತೆ ನೋಡಿ, ಪಾಪ ಮನೇಲಿ ತುಂಬಾ ವಯಸ್ಸಾದವ್ರು ಇರ್ತಾರೆ, ಮೂಳೆ ಎಲ್ಲ ನೋವು ಬರುತ್ತೆ ಅಂಥವ್ರಿಗೆ ಈ ಒಂದು ಪಿಂಕ್ ಸಾಲ್ಟೇ ನೀವೆಲ್ಲ ಅಡುಗೆಗೆ ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ಆಯುರ್ವೇದಿಕ್ ಪ್ರಕಾರ ಈ ಒಂದು ಪಿಂಕ್ ಸಾಲ್ಟ್ಗೆ ಅದ್ರದ್ದೇ ಆದ ಒಂದು ಮಹತ್ವ ತುಂಬಾ ಇದೆ. ನಾನು ಈ ಒಂದು ಪಿಂಕ್ ಸಾಲ್ಟ್ನ ನೋಡಿ ಇಲ್ಲಿ ಈ ಪಿಂಗಾಣಿ ಜಾಡಿಗೆ ನಾನು ಹುಯ್ಕೊಂತಾ ಇದ್ದೀನಿ. ನಾನಿನ್ನ ಈ ಒಂದು ಪ್ಲಾಸ್ಟಿಕ್ ಬಾಕ್ಸ್ನ ಯೂಸ್ ಮಾಡಲ್ಲ, ಓಕೆನಾ. ಈ ಒಂದು ಪಿಂಗಾಣಿ ಜಾಡಿಗೆ ನೋಡಿ ಹಾಕಿ ಈ ಒಂದು ಮುಚ್ಚಳನ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಈ ಒಂದು ಪುಟಾಣಿ ಜಾಡಿ ತಗೊಂಡಿದ್ದೀನಿ. ಈ ಒಂದು ಪಿಂಗಾಣಿ ಜಾಡಿಗೆ ನಾನು ಇಲ್ಲಿ ಬಂದು ಹುಣಸೆ ಹಣ್ಣ ತುಂಬಿಟ್ಕೊತಾ ಇದ್ದೀನಿ. ಹೆಣ್ಮಕ್ಳು ಈ ತರ ಚಿಕ್ಕ ಪುಟ್ಟ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ. ನಿಮ್ಮ ಒಂದು ಮನೆಯ ವಾತಾವರಣ ಕೂಡ
ರೆಡಿ ಆಗುತ್ತೆ. ಮತ್ತು ಸಾಲ ಮುಕ್ತಿ ಆಗ್ತೀರಾ, ಲೋನ್ ಮುಕ್ತಿ ಆಗ್ತೀರಾ, ಬಡ್ಡಿ ಮುಕ್ತಿ ಆಗ್ತೀರಾ. ಸೊ ನಿಮ್ಮ ಮನೆಯಲ್ಲೇ ಲಕ್ಷ್ಮಿ ತಾಂಡವ ಆಗ್ತಾಳೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಮನೆ ಮಗಳು ಪುಷ್ಪನ ಹೀಗೆ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್.